ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ಸ್ ಟು ಎಸ್ ಕಿಚನ್. ನಾನು ಸೌಮ್ಯ. ಇವತ್ತು ನಾನು ಮಸಾಲೆ ನೀರು ದೋಸೆ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಇದನ್ನು ತಿನ್ನಲಿಕ್ಕೆ ಸಾಂಬಾರು ಚಟ್ನಿ ಯಾವುದು ಬೇಡ, ಸ್ವಲ್ಪ ತುಪ್ಪ ಇದ್ದರೆ ಹಾಕಿ ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರ್ತದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೀಗ ನೆನೆಸಿದ ಅಕ್ಕಿ ಹಾಕ್ತಾಯಿದ್ದೇನೆ. ನಾನಿಲ್ಲಿ 1.5 ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ದೋಸೆ ಅಕ್ಕಿ ಕೂಡ ತಗೊಳ್ಬೋದು. ಹೀಗೆ ಮಿಕ್ಸಿಗೆ ಹಾಕ್ತಾಯಿದ್ದೇನೆ. ಈಗ ಇದಕ್ಕೆ ಕೆಲವು ಐಟಮ್ ಆ್ಯಡ್ ಮಾಡಲಿಕ್ಕಿದೆ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ಒಂದು ಅರ್ಧ ಟೊಮೆಟೊ, ಒಂದು ಬೇಕಾದರೂ ಹಾಕ್ಬೋದು, ಹುಳಿ ಜಾಸ್ತಿ ಬೇಕಾದವರು. ಇಲ್ಲಿ 3 ಬ್ಯಾಡಗಿ ಚಿಲ್ಲಿ ಆ್ಯಡ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ತೆಂಗಿನ ತುರಿ, ಒಂದು 1/4 ಕಪ್ ಅಷ್ಟು. ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರಬೇಕಿದ್ದನ್ನು. ಇದು ತರಿಯಾಗಿ ರುಬ್ಬಾರ್ದು, ನೈಸಾಗಿ ಗ್ರೈಂಡ್ ಮಾಡಬೇಕು. ನೀರು ದೋಸೆಗೆ ಹೇಗೆ ಗ್ರೈಂಡ್ ಮಾಡ್ತೇವೆ ನೋಡಿ, ಅದೇ ಥರ. ಕನ್ಸಿಸ್ಟೆನ್ಸಿ ಕೂಡ ಅದೇ ಥರ ಇರಬೇಕು ಅಷ್ಟೇ. ನೀರು ದೋಸೆಗೆ ಹಾಕುವಾಗೇ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಗ್ರೈಂಡ್ ಮಾಡಿ ತಂದೇನೆ. ನೀರು ಬೇಕಿದ್ರೆ ನೋಡಿ ಆ್ಯಡ್ ಮಾಡಿ. ನೆಕ್ಸ್ಟ್ ಒಂದು ತವಾ ತಗೊಂಡಿದ್ದೇನೆ ಇಲ್ಲಿ ದೋಸೆ ಹಾಕಲಿಕ್ಕೆ. ಇದು ಸ್ವಲ್ಪ ಬಿಸಿ ಆಗಲಿ. ನಂತರ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಕಾವಲಿ ಈಗ ಬಿಸಿ ಆಗಿದೆ ನೋಡಿ. ಹಿಟ್ಟು ತಗೊಂಡು ಈ ರೀತಿ ಹಾಕಬೇಕು ದೋಸೆ. ನೀರು ದೋಸೆ ಯಾವ ರೀತಿ ಹಾಕ್ತೀರಿ ಅದೇ ಥರ ಹಾಕಬೇಕು ನೋಡಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಂತರ ಸ್ವಲ್ಪ ಮುಚ್ಚಳ ಮುಚ್ಚಿ 1-2 ನಿಮಿಷ ಕಾಯಿಸಿದರೆ ಸಾಕು. ಇದು ನೀರು ದೋಸೆ ಬೇಗ ರೆಡಿ ಆಗ್ತದೆ. ಇದು ಜಾಸ್ತಿ ಹೊತ್ತೇನಿಲ್ಲ ನೋಡಿ. ಈ ಥರ ಆಗಿದೆ. ಎಷ್ಟು ಒಳ್ಳೆ ಕಲರ್ ಬಂದಿದೆಲ್ಲ. ಇದನ್ನೀಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಟೊಮೆಟೊ ಮತ್ತು ಬ್ಯಾಡಗಿ ಚಿಲ್ಲಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಇದಕ್ಕೆ ಸಪ್ರೇಟಾಗಿ ಚಟ್ನಿ ಸಾಂಬಾರೆಲ್ಲ ಏನೂ ಬೇಕಾಗೋದಿಲ್ಲ ನೋಡಿ. ಇದೇ ಥರ ಎಲ್ಲ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದರ ಕಲರ್ ನೋಡಿಯೇ ತುಂಬ ಇಷ್ಟ ಆಗ್ತದೆ, ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ. ಮಸಾಲ ನೀರು ದೋಸೆ ರೆಡಿ ಆಯಿತು ನೋಡಿ. ಹೇಗೆ ಕಾಣ್ತಾ ಉಂಟು, ಒಳ್ಳೆ ಕಲರ್ ಬಂದಿದೆಲ್ಲ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಫ್ರೆಂಡ್ಸ್, ಮತ್ತಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.